Hi, good morning everyone. In the previous classes, we have to discuss about a topic relations and functions. In that, we are all discussing at the definition of the definition of the Cartesian product and the Cartesian product problems. ಹೌದಲ್ವಾ ನಾವು ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೇನು ಹಾಗೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ನ ಕಲ್ತ್ಕೊಂಡ್ರೆ ಏನೇನು ಯೂಸೇಜ್ ಇದೆ ಅಂತ ಹೇಳ್ಬಿಟ್ಟು ಇಂಟ್ರೊಡಕ್ಷನ್ ಕ್ಲಾಸಸಲ್ಲಿ ನೋಡಿದ್ವಿ. ಹಾಗೆಯೇ ಕಾರ್ಟಿಷಿಯನ್ ಪ್ರಾಡಕ್ಟ್ನಲ್ಲಿರುವಂತಹ ಪ್ರಾಬ್ಲಮ್ಸ್ಗಳನ್ನು ನೋಡ್ತಾ ಇದ್ವಿ. ಹಾಗೆಯೇ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂದ್ರೇನು ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಲೆಟ್ ಎ ಆ್ಯಂಡ್ ಬಿ ಬಿ ಎನಿ ಟು ನಾನ್ ಎಂಪ್ಟಿ ಸೆಟ್ಸ್, then the Cartesian product of A cross B is, then the Cartesian product of A cross B is A cross B equals to set of all ordered pairs. A cross B is the set of all ordered pairs of A and B. Right? However, and that is A cross B is in the form of A comma B such that A belongs to the set A and B belongs to the set B. This is the A cross B Cartesian product of set of all ordered pairs. Andre ordered pair alliruvanತಹ ಮೊದಲನೇ ಎಲಿಮೆಂಟ್ ಸೆಟ್ A ಇಂದ ordered pair ನ ಸೆಕೆಂಡ್ ಎಲಿಮೆಂಟ್ ಸೆಟ್ B ಇಂದ ತಗೊಂಡು ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಮೇಲ್ಗಡೆ ಪೇರಿಂಗ್ ಮಾಡ್ಕೊಳ್ತಾ ಹೋಗ್ತೀವೋ ದಟ್ ಈಸ್ ದ ಕಾರ್ಟಿಷಿಯನ್ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ವಿ. ಅದ್ರ ಬೇಸ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ವಿ. ಹಾಗೆಯೇ ಎಕ್ಸಸೈಸ್ 2.1 ಅಲ್ಲಿರುವಂಥ ಪ್ರಾಬ್ಲಮ್ಸ್ಗಳನ್ನ ಇವತ್ತು ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಾದರೆ ಎಕ್ಸಸೈಸ್ 2.1 ಅಲ್ಲಿರುವಂಥ ಫಸ್ಟ್ ಪ್ರಾಬ್ಲಮ್ ಯಾವ ಥರ ಇದೆ ಅಂತ ನೋಡೋಣ. ಇಟ್ಸ್ ಓಕೆ. ಎಕ್ಸಸೈಸ್ 2.1 ಅಲ್ಲಿರುವಂತಹ ಮೊದಲನೇ ಪ್ರಾಬ್ಲಮ್ ಎಕ್ಸಾಂಪಲ್ 1 ಫಾರ್ಮೇಟಲ್ಲಿ ಯಾವ್ದಿದೆಯೋ ಕ್ವಶನು ಅದೇ ಫಾರ್ಮೇಟಲ್ಲಿದೆ. ಸೊ if x/3 plus 1 y-2/3 equals to the ordered pairs 5/3 1/3 find x and y ಅಂತ ಕೇಳ್ತಾ ಇದ್ದೀವಿ. ಹೌದಲ್ವಾ? ಹಾಗಾದ್ರೆ ಸೊಲ್ಯೂಷನ್ಸ್ ಅಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಏನಂತ ಕೊಡ್ತಾ ಇದ್ದಾರೆ ಗಿವನ್ ಕಂಡೀಷನ್ಸ್ ಆರ್ಡರ್ಡ್ ಪೇರ್ ಇಸ್ ಈಕ್ವಲ್ಸ್ ಟು ಆರ್ಡರ್ಡ್ ಪೇರ್. ಆರ್ಡರ್ಡ್ ಪೇರ್ ಇಸ್ ಈಕ್ವಲ್ಸ್ ಟು ಆರ್ಡರ್ಡ್ ಪೇರ್ ಕೊಡ್ತಾ ಇದ್ದಾರೆ. ಇಫ್ ದ ಟೂ ಆರ್ಡರ್ಸ್ ಆರ್ ಈಕ್ವಲ್, ಇಫ್ ದ ಟೂ ಆರ್ಡರ್ಸ್ ಆರ್ ಈಕ್ವಲ್ the corresponding elements are also equal ಅಂತ ಹೇಳ್ತಾ ಇದ್ದೀವಿ. ಅಂದರೆ ಈ a1, b1 is equals to a2, b2 ಆಗ್ತಾ ಇದೆ ಅಂದರೆ a1 is equals to a2 and b1 is equals to b2 ಅನ್ನೋ ಕಂಡೀಷನ್ ನಿಮಗೆ ಆಲ್ರೆಡಿ ನೋಟ್ ಫಸ್ಟ್ ಪಾಯಿಂಟ್ ಅನ್ನು ನಾವು ಬರ್ಸ್ತಾ ಇದ್ವಿ. ಸೊ ಅದೇ ಥರನೇ ಇಲ್ಲೂ ಅಷ್ಟೇ ಆರ್ಡರ್ಡ್ ಪೇರ್ಸ್ಗಳು ಈಕ್ವಲ್ ಆಗ್ತಾ ಇದೆ ಅಂದರೆ a1 ಪ್ಲೇಸ್ ಅಲ್ಲಿ x/3 ಪ್ಲಸ್ 1 ಇದೆ, ಹಾಗೆ a2 ಪ್ಲೇಸ್ ಅಲ್ಲಿ ಇದೆ 5/3 ಪ್ಲಸ್ 1 ಇದೆ. ಸೊ x/3 ಪ್ಲಸ್ 1 is equals to 5/3 which implies LHS ಅಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನ LCM ತಗೊಳ್ತಾ ಇದ್ರೆ x plus 3 divided by 3 ಆಗ್ತಾ ಹೋಗುತ್ತೆ which is equals to 5/3 implies x plus 3. ಈ 3 ನ ನಾವೇನು ಮಾಡ್ತಾ ಹೋಗೋಣ RHS ಕಳಿಸಿದ್ರೆ ನ್ಯೂಮರೇಟರ್ ಶಿಫ್ಟ್ ಆಗಿಬಿಡುತ್ತಲ್ವಾ. ಹಾಗಾದ್ರೆ x/3 is equals to 3 into 5 divided by 3. Here the 3 and 3 get cancels implies x plus 3 is equals to 5 ಆಗ್ತಾ ಹೋಗುತ್ತೆ. ಪ್ಲಸ್ 3 ನ ಶಿಫ್ಟ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ x is equals to 5 minus 3 implies 2 ಬರ್ತಾ ಇದೆ. ಹಾಗಾದ್ರೆ x ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ here the x is equals to 2 ಆಗ್ತಾ ಇದೆ. ಓಕೆನಾ? x is equals to 2 ಆಗ್ತಾ ಇದೆ. in the same way y minus 2/3 equals to 1/3. ಈ minus 2/3 ನ ಶಿಫ್ಟ್ ಮಾಡ್ಕೊಂಡ್ರೆ ಆಯ್ತು 1/3 plus 2/3 implies 3 plus 1 plus 2 divided by 3 ಆಗುತ್ತೆ. LCM 3 ಬರುತ್ತೆ. ಸೊ LCM 3 ಬಂತು. ಸೊ 3 ಕ್ಯಾನ್ಸಲ್ ಆಗುತ್ತೆ, 1 ಉಳ್ಕೊಂತು, 3 ಕ್ಯಾನ್ಸಲ್ ಆಗುತ್ತೆ, 2 ಉಳ್ಕೊಂತು, 1 plus 2 is equals to 3 divided by 3 value implies 1 ಆಗುತ್ತೆ. therefore y is equals to ಏನಾಗ್ತಾ ಇದೆ 1 ಆಗ್ತಾ ಇದೆ. ಗೊತ್ತಾಯ್ತಾ? ಇದು ಎಕ್ಸಾಂಪಲ್ಸ್ ಎಕ್ಸಸೈಸ್ 2.1 ಅಲ್ಲಿರುವಂತಹ ಮೊದಲನೇ ಪ್ರಾಬ್ಲಮ್. ಹಾಗಾದ್ರೆ ಎಕ್ಸಸೈಸ್ 2.1 ಅಲ್ಲಿರುವಂತಹ ಎರಡನೇ ಪ್ರಾಬ್ಲಮ್ ನೋಡ್ತಾ. ಇಟ್ಸ್ ಓಕೆ. ಇನ್ ದ ಸೆಕೆಂಡ್ ಒನ್, ಇಫ್ ದ ಸೆಟ್ A has 3 elements, set A has 3 elements and B is equals to set 3, 4, 5, find the number of elements in A cross B or N of A cross B. Yes.
ಕಾರ್ಟಿಷಿಯನ್ ಪ್ರಾಡಕ್ಟ್ ಆದಮೇಲೆ ಒಂದು ನೋಟ್ ಬರ್ಸಿದ್ವಿ ಏನಾಗಿತ್ತು, ಇಫ್ ದ ಆರ್ಡರ್ಡ್ ಪೇರ್ಸ್ ಆರ್ ಈಕ್ವಲ್ ದೆನ್ ದ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಆರ್ ಆಲ್ಸೋ ಈಕ್ವಲ್ ಇನ್ ದ ಆರ್ಡರ್ಡ್ ಪೇರ್ಸ್ ಅಂತ ಹೇಳ್ತಾ ಇದ್ವಿ, ಹೌದಲ್ವಾ. ಹಾಗೆ ಇನ್ ದ ಸೆಕೆಂಡ್ ನೋಟ್ ಹೇಳೋದಾದ್ರೆ, ಸೆಕೆಂಡ್ ನೋಟ್ ಅಲ್ಲಿ ಏನು ಹೇಳ್ತಾ ಇದ್ವಿ, ಇಫ್ ದ ಸೆಟ್ ಎ ಹ್ಯಾಸ್ ಎನ್ ಆಫ್ ಎನ್ ಎಲಿಮೆಂಟ್ಸ್, ಇಫ್ ದ ಸೆಟ್ ಎ ಹ್ಯಾಸ್ m elements and the set b has n elements, the set b has n elements, therefore n of a cross b is equals to m into n elements ಅಂತ ಹೇಳ್ತಾ ಇದ್ದೆ. ಅಂದ್ರೆ set of n set the n of a cross b has mn elements ಅಂತ ಹೇಳ್ತಾ ಇದ್ವಿ, ಹೌದಲ್ವಾ. In the same way here the set a has n of a has 3 elements, n of a has 3 elements and the set b has 3 elements, ಹೌದಲ್ವಾ. set b ಅಲ್ಲಿ ನಮಗೆ ಎಷ್ಟು ಎಲಿಮೆಂಟ್ಸ್ ಇದೆ, 3 ಎಲಿಮೆಂಟ್ಸ್ ಇದೆ. therefore n of a cross b is equals to 3 into 3 implies 9 elements are there in the set n of a cross b ಆಗ್ತಾ ಇದೆ. ಓಕೆನಾ, ಕನ್ಫರ್ಮ್ ಆಯ್ತಾ. Questions conditions ನಮಗೆ ಗೊತ್ತಿತ್ತು, if the set n of a has m elements and the n of b has n elements, second point. ಹಾಗೇನೆ n of a cross b, then the number of elements in the a cross b set is mn elements, n of a cross b has mn elements ಅಂತ ಹೇಳ್ತಾ ಇದ್ವಿ, ಹೌದಲ್ವಾ. ಹಾಗೇನೆ ಇಲ್ಲೊಷ್ಟೇ ಕಂಡೀಷನ್ಸ್ ಕೊಡ್ತಾ ಇದ್ದಾನೆ, here the set a has 3 elements, here the set a has 3 elements and the set b has 3 4 5 ಅಂದ್ರೆ 3 ಎಲಿಮೆಂಟ್ಸ್ ಇದೆ, ಹೌದಲ್ವಾ. ಹಾಗಾದ್ರೆ ಫೈಂಡ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ a cross b ಅಂದ್ರೆ n of a is equals to 3 and n of b is equals to 3, therefore n of a cross b is equals to 3 cross 3. here the set b has 4 ಎಲಿಮೆಂಟ್ಸ್ ಆಗಿತ್ತು ಅಂದ್ರೆ n of b is equals to ಏನಾಗುತ್ತೆ, 4 ಆಗುತ್ತೆ, therefore 3 4s are 12 ಎಲಿಮೆಂಟ್ಸ್ ಆಗುತ್ತೆ. ಬೇರೆ ತರ ಏನಾದ್ರು ಡಾಟಾಸ್ ಏನಾದ್ರು ಚೇಂಜಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಚೇಂಜಸ್ ಮಾಡ್ತಾ ಹೋಗ್ತಾ ಇದ್ರು. therefore n of a ಚೇಂಜಸ್ ಮಾಡ್ಬೋದು ಅಥವಾ n of b ಚೇಂಜಸ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಕೂಡ ಇಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ. ಈ ತರ ಪ್ರಾಬ್ಲಮ್ಸ್ ಅಲ್ಲಿ ಡಿಫರೆಂಟ್ ಆಗಿ ಏನಾದ್ರು ಕೇಳಿದ್ರೆ ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾ ಹೋಗಿ. ಇನ್ನು ಥರ್ಡ್ ಕ್ವೆಶ್ಚನ್ಸ್ ನೋಡ್ತಾ ಹೋಗೋಣ. ಎಸ್, if the set g has 7,8 and h has 5 4 2, find g cross h and h cross g. yes, again ನಮಗೆ ಇಲ್ಲಿ ಏನು ಕೇಳ್ತಾ ಇದ್ದಾನೆ, ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ದ ಟೂ ಸೆಟ್ ದಟ್ ಈಸ್ g and h ಬಗ್ಗೆ ಕೇಳ್ತಾ ಇದ್ದಾನೆ. ಓಕೆನಾ. ಹಾಗಾದ್ರೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ g and h ಅಂತ ಹೇಳಬೇಕಾದ್ರೆ here the n of g has 2 elements and n of h has 3 elements, therefore n of g cross h ಅಲ್ಲಿ ನಮಗೆ ಟೋಟಲ್ ಅಟ್ಟು 6 ಎಲಿಮೆಂಟ್ಸ್ ಬಂದಿರಬೇಕು. ಸೊ g cross h ಫೈಂಡ್ ಔಟ್ ಮಾಡೋ ಜವಾಬ್ದಾರಿ ಯಾರು ಇವಾಗ, ನಿಮ್ದು. ಅದನ್ನ ಅಸೈನ್ಮೆಂಟ್ ಆಗಿ ತಗೊಳ್ಳಿ. ಹಾಗೇನೆ ಇಲ್ಲಿ ನಮಗೆ n of g ವ್ಯಾಲ್ಯೂ ಗೊತ್ತು, n of h ಗೊತ್ತಾಗಿತ್ತು. ಯಾಕಂದ್ರೆ n of g cross h is equals to 6 ಎಲಿಮೆಂಟ್ಸ್ ಬರಬೇಕು ಅಂದ್ರೆ ಈ ಫಾರ್ಮ್ಯಾಟ್ ಅಲ್ಲಿ ಇರಬೇಕು. g cross h is equals to first elements a comma b such that a belongs to the set g and b belongs to the set h ಫಾರ್ಮ್ಯಾಟ್ ಅಲ್ಲಿ ಇರುವಂತಹ ನಂಬರ್ ಆಫ್ ಆರ್ಡರ್ಡ್ ಪೇರ್ಸ್ ಗಳು ಎಷ್ಟು ಬರಬೇಕಾಗುತ್ತೆ, 6 ಆರ್ಡರ್ಡ್ ಪೇರ್ಸ್ ಗಳು ಬರಬೇಕು. ಅದನ್ನ ಕರೆಕ್ಟ್ ಆಗಿ ಬರೆದು ನೀವು ಅಸೈನ್ಮೆಂಟ್ ನ ಸಬ್ಮಿಟ್ ಮಾಡ್ತಾ ಹೋಗಿ. ಓಕೆನಾ. ಥರ್ಡ್ ಕ್ವೆಶ್ಚನ್ ಈಸ್ ಯುವರ್ಸ್ ಅಸೈನ್ಮೆಂಟ್. ಸೊ ಫೋರ್ತ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಎಸ್, for the fourth question, state whether each of the following statement true or false. if the statement is false, rewrite the given statement correctly. ಎಸ್, ಓಕೆ. ಫೋರ್ತ್ ಪ್ರಾಬ್ಲಮ್ ಅಲ್ಲಿ ಏನು ಕೇಳ್ತಾ ಇದ್ದಾನೆ ಅಂದರೆ, ಕೆಳಗಡೆ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2. ಈ ಕೊಟ್ಟಿರೋಂಥ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಟ್ರೂ ಯಾವುದು ಫಾಲ್ಸ್ ಅಂತ ಹೇಳಬೇಕು. ಹಾಗೆಯೇ ಟ್ರೂ ಆಗಿತ್ತು ಅಂದರೆ ನಾವು ಸ್ಟೇಟ್ಮೆಂಟ್ನ ಏನು ಕರೆಕ್ಟ್ ಮಾಡೋ ಹಾಗಿಲ್ಲ, ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಸಪೋಸ್ ಏನಾದರೂ ಫಾಲ್ಸ್ ಆಗಿತ್ತು ಅಂದರೆ ಆ ಸ್ಟೇಟ್ಮೆಂಟು ನಾವು ಇವಾಗ ಏನು ಮಾಡಬೇಕು, ರೀರೈಟ್ ದ ಗಿವನ್ ಸ್ಟೇಟ್ಮೆಂಟ್ ಕರೆಕ್ಟ್ಲಿ. ಕೊಟ್ಟಿರೋಂಥ ಸ್ಟೇಟ್ಮೆಂಟ್ ಏನಾದರೂ ಫಾಲ್ಸ್ ಆಗಿತ್ತು ಅಂದರೆ ಅದನ್ನು ನಾವು ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದಿದೆ ಅದನ್ನು ನಾವು ಇಲ್ಲಿ ಬರೀತಾ ಹೋಗಬೇಕು. ಸೊ ಹಾಗಾದರೆ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಫಸ್ಟ್ ಸ್ಟೇಟ್ಮೆಂಟ್, ಇಫ್ ಪಿ ಈಸ್ ಈಕ್ವಲ್ಸ್ ಟು ಎಮ್ ಎನ್. ಪಿ ಅನ್ನೋ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ, ಎಮ್ ಮತ್ತು ಎನ್ ಅನ್ನೋ ಎಲಿಮೆಂಟ್ಸ್ ಇದೆ. ಹಾಗೆ ಕ್ಯೂ ಈಸ್ ಈಕ್ವಲ್ಸ್ ಟು ಎನ್ ಆ್ಯಂಡ್ ಎಮ್ ಎಲಿಮೆಂಟ್ಸ್. ಕ್ಯೂ ಅನ್ನೋ ಸೆಟ್ಟಲ್ಲಿ ಎಷ್ಟಿದೆ, ಎನ್ ಮತ್ತು ಎಮ್ ಅಂತ ಸೇಮ್ ಎಲಿಮೆಂಟ್ಸ್ ಇದೆ. ದೆನ್ ಪಿ ಕ್ರಾಸ್ ಕ್ಯೂ ಈಸ್ ಈಕ್ವಲ್ಸ್ ಟು ಎಸ್. ಪಿ ಕ್ರಾಸ್ ಕ್ಯೂ ಇಸ್ ಈಕ್ವಲ್ಸ್ ಟು ಏನು ಕೊಡ್ತಾ ಇದ್ದಾನೆ, ಆರ್ಡರ್ ಪೇರ್ m, n and n, m ಮಾತ್ರ ಕೊಡ್ತಾ ಇದ್ದಾನೆ. ನಮಗೆ ಗೊತ್ತಿದೆ, if the set A has 2 elements and the set Q has 2 elements ಅಂದ್ರೆ
ಎನ್ ಆಫ್ ಪಿ ಕ್ರಾಸ್ ಕ್ಯೂ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇರಬೇಕಾಗಿತ್ತು? 4 ಎಲಿಮೆಂಟ್ಸ್ ಇರಬೇಕಾಗಿತ್ತು, ಹೌದಲ್ವಾ? ಹಾಗಾದ್ರೆ ಇಲ್ಲಿ ಎಷ್ಟು ಎಲಿಮೆಂಟ್ಸ್ ಕೊಡ್ತಾ ಇದ್ದಾನೆ? ಓನ್ಲಿ 2 ಎಲಿಮೆಂಟ್ಸ್ಗಳು ಕೊಡ್ತಾ ಇದ್ದಾನೆ. ಹಾಗಾದ್ರೆ ಇನ್ನೂ ಉಳ್ಕೊಂಡಿರುವಂಥ 2 ಎಲಿಮೆಂಟ್ಸ್ಗಳು ಯಾವ್ದು ಅಂತ ಹೇಳ್ಬೇಕಲ್ವಾ? ಹಾಗಾದ್ರೆ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಆಗ್ತಾ ಇದೆ. ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಆಗ್ತಾ ಇದೆ. ಹಾಗಾದ್ರೆ ಕರೆಕ್ಟ್ ಸ್ಟೇಟ್ಮೆಂಟ್ ಏನಂತಂದ್ರೆ ಸೇಮ್ ಈ ಕಂಡೀಷನ್ಸ್ ಬರೀತೀರಾ. then p cross q is equals to for the first element of the ordered pair ನ ಮೊದಲನೇ ಎಲಿಮೆಂಟ್ ಎಲ್ಲಿಂದ ಬರಬೇಕು? ಸೆಟ್ p ಇಲ್ಲಿ ಬರಬೇಕು. ಸೊ ಬರ್ಕೊಂಡಿದ್ದೀನಿ. ಹಾಗೇನೆ m belongs to the set p ಆಗ್ತಾ ಇದೆ. ಹಾಗೇನೆ ಸೆಟ್ n ಅಲ್ಲಿ ಸೆಟ್ q ಅಲ್ಲಿರುವಂತ ಆರ್ಡರ್ಡ್ ಪೇರ್ ನ ಸೆಕೆಂಡ್ ಎಲಿಮೆಂಟ್ ಎಲ್ಲಿಂದ ಬರಬೇಕು? ಸೆಟ್ q ಇಂದ ಬರಬೇಕು. ಐದರ್ n ಅನ್ನು ಆಗಿರಬಹುದು ಅಥವಾ m ಕೂಡ ಆರ್ಡರ್ಡ್ ಪೇರ್ ನ ಒನ್ ಮೋರ್ ಎಲಿಮೆಂಟ್, ಹೌದಲ್ವಾ? ಹಾಗೇನೆ ಇನ್ನ ಉಳ್ಕೊಂಡಿರುವಂತದ್ದು ಇನ್ನೊಂದು ಆರ್ಡರ್ಡ್ ಪೇರ್ ಯಾವ್ದು ಬರ್ತಾ ಹೋಗುತ್ತೆ? m ಇಂದ ಬಿಗಿನ್ ಆಯ್ತು ಅಂದ್ರೆ m, n and m ಆರ್ ದ ಆರ್ಡರ್ಡ್ ಪೇರ್ಸ್. ಅಂಡ್ n ಇಂದ ಬಿಗಿನಿಂಗ್ ಆಗ್ತಾ ಇದೆ ಅಂದ್ರೆ ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ n ಇಂದ ಬಿಗಿನಿಂಗ್ ಆಗ್ತಾ ಇದೆ ಅಂದ್ರೆ n, m and n are the 2 ordered pairs. one more 2 ordered pairs ಗಳು ನಮಗೆ ಸಿಗ್ತಾ ಇದೆ. ಹಾಗಾದ್ರೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಫಾಲ್ಸ್ ಆಗ್ತಾ ಇದೆ. ಗಿವನ್ ಕರೆಕ್ಟ್ ಸ್ಟೇಟ್ಮೆಂಟ್ ಏನಂದ್ರೆ p is equals to m, n and q is equals to m, m. then p cross q is equals to m, n, m, and n are the ordered pairs in the set p cross q ಆಗ್ತಾ ಹೋಗುತ್ತೆ. ಹಾಗಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ ನಮಗೆ ಫಾಲ್ಸ್ ಆಯಿತು, ಅದಕ್ಕೆ ಕರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಹಾಗಾದ್ರೆ ಸೆಕೆಂಡ್ ಸ್ಟೇಟ್ಮೆಂಟ್ ನೋಡ್ತಾ ಹೋಗೋಣ. ಸೆಕೆಂಡ್ ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ? ಇಫ್ ಎ ಅಂಡ್ ಬಿ ಬಿ 2 ನಾನ್ ಎಂಪ್ಟಿ ಸೆಟ್ಸ್, ಎ ಮತ್ತೆ ಬಿ ಏನಾಗ್ತಾ ಇದೆ ಇಲ್ಲಿ? 2 ನಾನ್ ಎಂಪ್ಟಿ ಸೆಟ್ಸ್. ಎ ಕ್ರಾಸ್ ಬಿ ಈಸ್ ಆಲ್ಸೋ ಎ ನಾನ್ ಎಂಪ್ಟಿ ಸೆಟ್. ಅಂದ್ರೆ ನಮಗೆ ಎ ಮತ್ತೆ ಬಿ ಅನ್ನೋದು ನಮಗೆ ನಾನ್ ಎಂಪ್ಟಿ ಸೆಟ್ಸ್ ಆಗಿತ್ತು ಅಂದ್ರೆ ಎ ಕ್ರಾಸ್ ಬಿ ಕೂಡ ನಮಗೆ ಏನಾಗ್ತಾ ಇದೆ? ನಾನ್ ಎಂಪ್ಟಿ ಸೆಟ್ ಆಗ್ತಾ ಇದೆ. non-empty set of ordered pairs. A cross B ನಮಗೆ set of ordered pairs ಸಿಗ್ತಾ ಇದೆ. ಆ set of ordered pairs x, y such that ordered pairs ಯಾವ ಫಾರ್ಮೆಟ್ ಅಲ್ಲಿ ಇದೆ? x, y ಫಾರ್ಮೆಟ್ ಅಲ್ಲಿ ಇದೆ. such that x belongs to the set A and y belongs to the set B. That is the definitions of the Cartesian product, ಹೌದಲ್ವಾ? ಹಾಗಾದ್ರೆ the given statement is correct. It means true ಆಗ್ತಾ ಇದೆ. therefore ಅಲ್ಲಿ ನಾವೇನು ಸ್ಟೇಟ್ಮೆಂಟ್ ನ ಕರೆಕ್ಟ್ ಮಾಡೋ ಹಾಗಿಲ್ಲ. ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂದರೆ ದಟ್ಸ್ ಅ ಟ್ರೂ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಹಾಗಾದ್ರೆ ನೆಕ್ಸ್ಟ್ ಇನ್ನು ಯಾವ ಕ್ವಶನ್ ಇದೆ ಅಂತ ನೋಡ್ತಾ ಹೋಗೋಣ. ಇಟ್ಸ್ ಓಕೆ. ಸೇಮ್ 4 ಕ್ವಶನ್ಸ್ ಅಲ್ಲಿ ಇರುವಂಥ ಥರ್ಡ್ ಸಬ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಕರೆಕ್ಟ್ ಸ್ಟೇಟ್ಮೆಂಟ್ ಫಾಲ್ಸ್ ಸ್ಟೇಟ್ಮೆಂಟ್ ಅನ್ನು ನೋಡೋಣ. ಇಫ್ ಎ ಇಸ್ ಈಕ್ವಲ್ಸ್ ಟು 1, 2, a is equals to 1, 2 and b is equals to 3, 4, then a cross of b intersection 5 means it's an empty set. A cross of B intersection 5 is equals to 5 ಬರುತ್ತಾ ಅನ್ನೋದನ್ನ ನಾವಿಲ್ಲಿ ಟ್ರೈ ಮಾಡ್ತಾ ಹೋಗಬೇಕು. ಹಾಗಾದ್ರೆ ಈ ಸ್ಟೇಟ್ಮೆಂಟ್ ನಮಗೆ ಟ್ರೂ ಅಂತ ಹೇಳ್ತಾ ಇದೀನಿ. ಯಾಕೆ ಅಂತ ಅಂದ್ರೆ ಇಲ್ಲಿ ನೋಡ್ತಾ ಹೋಗಿ. ಹಿಯರ್ ದ ಫಸ್ಟ್ ಒನ್ ಏನು ಹೇಳ್ತಾ ಇದ್ದಾನೆ? A cross of B intersection 5 is equals to empty ಬರ್ತಾ ಇದೆ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಫಸ್ಟ್ ಒನ್ LHS ತಗೊಳ್ತಾ ಇದೀನಿ. A cross of B intersection 5. A cross of B intersection 5 ಅಂತಂದ್ರೆ A cross B intersection A cross 5, ಹೌದಲ್ಲ? ಕರೆಕ್ಟ್ ಅಲ್ಲ? ಹಾಗಾದ್ರೆ A cross B ಅಂದ್ರೆ ನಮಗೆ ಸಿಗ್ತಾ ಹೋಗುತ್ತೆ 1, 3, 1, 4, 2, 3, 2, 4 ಅನ್ನೋ ಆರ್ಡರ್ಡ್ ಪೇರ್ ಸಿಗ್ತಾ ಹೋಗುತ್ತೆ. ಸೊ 1, 3 and 1, 4 ಹಾಗೇನೆ 2, 3 and 2, 4 are the ordered pairs of the set A cross B ಆಗ್ತಾ ಇದೆ. and intersect with A intersection A cross 5 ಅಂತಂದ್ರೆ empty set, ಹೌದಲ್ವಾ? ಮ್ಯಾಟ್ರಿಕ್ಸ್ A ಜೊತೆಗೆ empty set ನ ನಾವು ಏನು ಮಾಡ್ತಾ ಹೋಗಬೇಕು? ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡಬೇಕು. ಕ್ರಾಸ್ ವಿತ್ 5 ಎಲಿಮೆಂಟೇ ಇಲ್ಲ ಅಂತ ಅಂದಾಗ ನಾವು ಹೇಗೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಮಾಡೋಕ್ಕಾಗುತ್ತೆ? ಸೊ ಇಲ್ಲಿ ನಮಗೆ ಏನು ಸಿಗ್ತಾ ಹೋಗುತ್ತೆ? ಅಗೇನ್ ಎಂಪ್ಟಿ ಸೆಟ್ ಸಿಗ್ತಾ ಇದೆ, ಕರೆಕ್ಟ್ ಅಲ್ವಾ? ಅಗೇನ್ ಸೆಟ್ A ಕ್ರಾಸ್ B ಜೊತೆಗೆ ನಾವು ಇಂಟರ್ಸೆಕ್ಟ್ ವಿತ್ ಎಂಪ್ಟಿ ಮಾಡ್ತಾ ಇದೀವಿ ಅಂದ್ರೆ ಎಂಪ್ಟಿ ಸೆಟ್ ಅಲ್ಲಿ ಎಲಿಮೆಂಟ್ಸೇ ಇಲ್ಲ ಅಂದಾಗ A ಕ್ರಾಸ್ B ಇರುವಂತ ಕಾಮನ್ ಎಲಿಮೆಂಟ್ಸ್ ಗಳು ಎಂಪ್ಟಿ ಇರುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಸೊ ಹೌದಲ್ವಾ? ಹಾಗಾಗಿ ಇಲ್ಲಿ ಏನಾಗ್ತಾ ಹೋಗುತ್ತೆ? ಎಂಪ್ಟಿ ಬರ್ತಾ ಇದೆ. ಹಾಗಾಗಿ ಇಟ್ಸ್ ಎ ಟ್ರೂ ಸ್ಟೇಟ್ಮೆಂಟ್ ಅಂತ ಹೇಳಿದೆ.
ಆ ಟ್ರೂ ಸ್ಟೇಟ್ಮೆಂಟ್ ಅಂತ ಹೇಳೋದಕ್ಕೆ ರೀಸನ್ ಇಲ್ಲಿ ಬರ್ತಿದ್ದೀನಿ. ಓಕೆನಾ? ಅವನು ರೀಸನ್ ಕೇಳಿಲ್ಲ, ಬಟ್ ಇದು ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕನ್ಕ್ಲೂಷನ್ ಮಾಡೋಣ ಅಂತ ಹೇಳಿ ನಾನು ಈ ಪ್ರಾಬ್ಲಮ್ನ ಕಂಪ್ಲೀಟ್ ಮಾಡಿದ್ದೀನಿ. ಓಕೆನಾ? ಇನ್ ದ ನೆಕ್ಸ್ಟ್ ಕ್ವಶನ್, ಎಸ್, ಇನ್ ದ ಫಿಫ್ತ್ ಕ್ವಶನ್ಸ್ ನಿಮಗೆ ಎ ಕ್ರಾಸ್ ಎ ಕೇಳಿದ್ದಾನೆ. ಸೊ ಎ ಕ್ರಾಸ್ ಎ ಅಂದರೆ ಆರ್ಡರ್ಡ್ ಪೇರ್ಸ್ ಅಂದರೆ ಎ ಕ್ರಾಸ್ ಎ ಮೇಲಿರುವಂಥ ಪ್ರಾಬ್ಲಮ್ಸ್ಗಳನ್ನು ನಮಗೆ ಈ ವರ್ಷ ನಿಲ್ಲಿಸಿರೋದ್ರಿಂದ ಬಿಟ್ಟಿರೋದ್ರಿಂದ ನಾವು ಆ ಪ್ರಾಬ್ಲಮ್ಸ್ನ ಮಾಡ್ತಾ ಇಲ್ಲ. ಬೇಕಾದ್ರೆ ಅದನ್ನು ಲಾಸ್ಟಿಗೆ ಬೇಕಾದ್ರೆ ನಿಮಗೆ ಇನ್ನೊಂದ್ಸಲಿ ಕನ್ಕ್ಲೂಷನ್ ಕೊಡ್ತಾ ಹೋಗ್ತೀನಿ ಎ ಕ್ರಾಸ್ ಎ ಏನು ಬರುತ್ತೆ ಅಂತ. ನೆಕ್ಸ್ಟ್ 6 ಕ್ವಶನ್ಸ್ ನೋಡ್ತಾ ಹೋಗೋಣ. ಇಫ್ ಎ ಕ್ರಾಸ್ ಬಿ ಇಸ್ ಈಕ್ವಲ್ಸ್ ಟು ಎ ಎಕ್ಸ್, ಆರ್ಡರ್ಡ್ ಪೇರ್ ಎ ಎಕ್ಸ್, ಆರ್ಡರ್ಡ್ ಪೇರ್ ಎ ವೈ ಅಂಡ್ ಆರ್ಡರ್ಡ್ ಪೇರ್ ಬಿ ಎಕ್ಸ್ ಅಂಡ್ ಆರ್ಡರ್ಡ್ ಪೇರ್ ಬಿ ವೈ, ಫೈಂಡ್ ಎ ಅಂಡ್ ಬಿ. ನಾವು ಇವಾಗ ಏನು ಮಾಡ್ತಾ ಇದ್ದ ಇಷ್ಟು ದಿನ ಮೇಲ್ಗಡೆ ಫಸ್ಟ್ ಮೇಲ್ಗಡೆ ಇರುವಂಥ ಎಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಏನು ಕೊಡ್ತಾ ಇದ್ದ, ಸೆಟ್ ಎ ಮತ್ತು ಸೆಟ್ ಬಿಗಳನ್ನ ಕೊಡ್ತಾ ಇದ್ದ, ಕಾರ್ಟಿಷನ್ ಪ್ರಾಡಕ್ಟ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದ. ಬಟ್ ಇಲ್ಲಿ ಅವನು ಡೈರೆಕ್ಟ್ ಆಗಿ ಏನು ಕೊಡ್ತಾ ಇದ್ದಾನೆ, ಕಾರ್ಟಿಷನ್ ಪ್ರಾಡಕ್ಟ್ ಕೊಡ್ತಾ ಇದ್ದಾನೆ. ಆ ಕೊಟ್ಟಿರೋಂಥ ಕಾರ್ಟಿಷನ್ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಎ ಮ್ಯಾಟ್ರಿಕ್ಸ್ ಮತ್ತು ಬಿ ಮ್ಯಾಟ್ರಿಕ್ಸ್ನ ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಎ ಮ್ಯಾಟ್ರಿಕ್ಸ್ನ ಬಿ ಮ್ಯಾಟ್ರಿಕ್ಸ್ನ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಇಲ್ಲಿ ಎಲಿಮೆಂಟ್ಸ್ ಏನಾಗ್ತಾ ಇದೆ ನೋಡಿ, ಆರ್ಡರ್ಡ್ ಪೇರ್ನ ಫಸ್ಟ್ ಎಲಿಮೆಂಟ್ ನಮಗೆ ಎಲ್ಲಿಂದ ಬರಬೇಕು, ಸೆಟ್ ಎ ಇಂದ ಬರಬೇಕು, ಅಂದರೆ ಫಸ್ಟ್ ಸೆಟ್ ಇಂದ ಬರಬೇಕು. ಆರ್ಡರ್ಡ್ ಪೇರ್ನ ಸೆಕೆಂಡ್ ಎಲಿಮೆಂಟ್ ಎಲ್ಲಿಂದ ಬರಬೇಕು, ಸೆಟ್ ಬಿ ಇಂದ ಬರಬೇಕು. ಹಾಗಾದ್ರೆ ಆರ್ಡರ್ಡ್ ಪೇರ್ ಅಲ್ಲಿರುವಂಥ ಮೊದಲನೇ ಎಲಿಮೆಂಟ್ಸ್ ಯಾವ್ದು, ಎ ಮತ್ತೆ ಬಿ. ಎ ಬಿ ಬಿಲಾಂಗ್ಸ್ ಟು ದ ಸೆಟ್, ಯಾವ ಸೆಟ್ ಅಲ್ಲಿ, ಸೆಟ್ ಎ ಬರಬೇಕು. ಹಾಗೇನೆ ಅಂಡ್ ಆರ್ಡರ್ಡ್ ಪೇರ್ನ ಸೆಕೆಂಡ್ ಎಲಿಮೆಂಟ್ಸ್ಗಳು, ಎಕ್ಸ್ ಮತ್ತೆ ವೈ ಮಾತ್ರ ಇದಾವಲ್ಲ. ಹಾಗಾದ್ರೆ ಎಕ್ಸ್ ವೈ ಅನ್ನೋದು ಸೆಟ್ ಯಾವ ಸೆಟ್ ಇಂದ ಬರಬೇಕು, ಸೆಟ್ ಬಿ ಇಂದ ಬರಬೇಕು. ಹಾಗಾದ್ರೆ therefore set A is equals to ಏನಾಗ್ತಾ ಹೋಗುತ್ತೆ, A, B ಮಾತ್ರ ಇದೆ. ಹಾಗೆ set B is equals to ಏನಾಗ್ತಾ ಹೋಗುತ್ತೆ, x, y. ಓಕೆನಾ? ಗೊತ್ತಾಯ್ತಾ ನಿಮಗೆ ಹೇಳಿದ್ದು? ಅಲ್ಲಿ ಎಷ್ಟು ಟೈಮ್ಸ್ ಆದರೂ ಇರಲಿ, ನಾವು ಟೇಕ್ ಇಟ್ ಆಸ್ ಒನ್ ಟೈಮ್ ಅಂತ ತಗೊಳ್ತಾ ಹೋಗೋಣ. A, ಇಲ್ಲೂ A ಇದೆ, ಆರ್ಡರ್ಡ್ ಪೇರ್ನ ಮೊದಲನೇ ಎಲಿಮೆಂಟು, ಇಲ್ಲೂ ಆರ್ಡರ್ಡ್ ಪೇರ್ನ ಮೊದಲನೇ ಎಲಿಮೆಂಟ್ A ಆಗಿದೆ. ಸೊ ಎನ ಒನ್ ಟೈಮ್ ಮಾತ್ರ ಬರ್ಕೊಳ್ತೀವಿ. ಹಾಗೆಯೇ ಆರ್ಡರ್ಡ್ ಪೇರ್ನ ಮೊದಲನೇ ಎಲಿಮೆಂಟ್, ಇನ್ನ ಎರಡು ಆರ್ಡರ್ಡ್ ಪೇರ್ ಇದೆ ಅಲ್ವಾ, ಆ ಆರ್ಡರ್ಡ್ ಪೇರ್ ಅಲ್ಲಿರುವಂತಹ ಇನ್ನ ಎರಡು ಎಲಿಮೆಂಟ್ ಯಾವುದು, ಬಿ ಮತ್ತೆ ಬಿ. ಹೇಗೆ ಏನಾಗುತ್ತೆ, ಎ ಬಿ ಅನ್ನೋದು ಫಸ್ಟ್ ಆರ್ಡರ್ಡ್ ಪೇರ್ನ ಮೊದಲನೇ ಎಲಿಮೆಂಟ್ ಎಲ್ಲಿ ಇರಬೇಕು, ಸೆಟ್ ಎ ಅಲ್ಲಿ ಇರಬೇಕು. ಆರ್ಡರ್ಡ್ ಪೇರ್ನ ಎರಡನೇ ಎಲಿಮೆಂಟ್ಗಳು ನಮಗೆ ಸೆಟ್ ಬಿ ಅಲ್ಲಿ ಇರಬೇಕು. ಸೊ ಎ ಬಿ ಬಿಲಾಂಗ್ಸ್ ಟು ಎ ಅಂಡ್ ಎಕ್ಸ್ ವೈ ಬಿಲಾಂಗ್ಸ್ ಟು ಬಿ. therefore set A is equals to A B and set B is equals to x y are the elements of the set A and B ಆಗ್ತಾ ಹೋಗುತ್ತೆ. In the next questions, yes, in the next questions, in the 7th one, let A is equals to 1 2 and B is equals to 1 2 3 4 and C is equals to 5 6 and the set D is equals to 5 6 7 8. Here we have to verify that A cross of B intersection C is equals to A cross B intersection A cross C. So ನಾವಿಲ್ಲಿ ಏನು ವೆರಿಫೈ ಮಾಡಬೇಕಾಗಿದೆ, ಮೊದಲನೇದು LHS ಅಲ್ಲಿರುವಂಥ ಈಕ್ವೇಷನ್, RHS ಅಲ್ಲಿರುವಂಥ ಈಕ್ವೇಷನ್ಸ್ ಎರಡು ಈಕ್ವಲ್ ಆಗಬೇಕು. ಎರಡು ಈಕ್ವಲ್ ಆಯಿತು ಅಂದ್ರೆ ನಮ್ಮ ವೆರಿಫಿಕೇಶನ್ಸ್ ಕರೆಕ್ಟ್ ಆಗಿದೆ ಅಂತ ಅರ್ಥ, ಹೌದಲ್ವಾ? ಹಾಗೆಯೇ ಸೆಕೆಂಡ್ ಕ್ವಶನ್ ಹೇಳ್ತಾ ಇದ್ದಾನೆ, A cross C is a subset of B cross D. ಅಂದ್ರೆ Cartesian product of A and C is a subset of Cartesian product of B cross D. Subset ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ ಏನಂತ, every element of, if A is a subset of B ಅಂತ ಹೇಳಬೇಕು ಅಂದ್ರೆ, if A is a subset of B ಅಂತ ಹೇಳಬೇಕು ಅಂದ್ರೆ every element of A has in the set B ಆಗಿತ್ತು ಅಂದ್ರೆ we call that is an A is a subset of B. ಅಂದ್ರೆ ಸೆಟ್ ಎ ಇರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಸೆಟ್ ಬಿ ಅಲ್ಲಿ ಇದಾವೆ ಅಂತಂದ್ರೆ we call that is an that sets are subsets ಅಂತ ಹೇಳ್ತಾ ಹೋಗ್ತಾ ಇದೀವಿ, ಹೌದಲ್ವಾ? ಇದೇ ತರ ಕಂಡೀಷನ್ಸ್ ಎ ಕ್ರಾಸ್ ಸಿ ಅಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಬಿ ಕ್ರಾಸ್ ಡಿ ಅಲ್ಲಿ ಇದಾವೆ ಅಂತಂದ್ರೆ we call that A cross C is a subset of B cross D ಅಂತ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗಾದ್ರೆ ಎರಡೂ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಇನ್ ದ ಫಸ್ಟ್ ಒನ್ in that first one ಏನು ಪ್ರೂವ್ ಮಾಡಬೇಕಾಗಿದೆ, A cross of B intersection C is equals to A cross B intersection A cross C ನ ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಹಾಗಾದ್ರೆ ಫಸ್ಟ್ LHS ನ ಕನ್ಸಿಡರ್ ಮಾಡ್ತಾ ಹೋಗೋಣ. LHS ಅಲ್ಲಿ ಏನಿದೆ, A cross of B intersection C. A cross of B intersection C ಅಂತಂದ್ರೆ
1, 2 ಕ್ರಾಸ್ ವಿತ್ ಬಿ ಇಂಟರ್ಸೆಕ್ಷನ್ ಸಿ. ಬಿ ಸೆಟ್ ಮತ್ತೆ ಸಿ ಸೆಟ್ ಅಲ್ಲಿ ಇರುವಂತ ಇಂಟರ್ಸೆಕ್ಷನ್ಸ್ ಗಳನ್ನ ನೋಡ್ಕೋಬೇಕು. ಹಾಗಾದ್ರೆ ಬಿ ಇಂಟರ್ಸೆಕ್ಷನ್ ಸಿ ಅಂತಂದ್ರೆ ಇಂಟರ್ಸೆಕ್ಷನ್ಸ್ ಅಂದ್ರೆ ಏನು? ಕಾಮನ್ ಎಲಿಮೆಂಟ್ಸ್ ಬಿಟ್ವೀನ್ ದ ಟೂ ಸೆಟ್, ಹೌದಲ್ವಾ? ಕಾಮನ್ ಎಲಿಮೆಂಟ್ಸ್ ಇಂದ ಬಿಟ್ವೀನ್ ದ ಟೂ ಸೆಟ್ಸ್ ಅಂತಂದ್ರೆ ಇಲ್ಲಿ 1 2 3 4 ಇದೆ, ಇಲ್ಲಿ 5 6 ಇದೆ. ಹಾಗಾದ್ರೆ ಇಂಟರ್ಸೆಕ್ಷನ್ ಮಾಡಿದಾಗ ನಮಗೆ ಏನ್ ಸಿಗ್ತಾ ಹೋಗುತ್ತೆ? ಇಟ್ಸ್ ಅನ್ ಎಂಪ್ಟಿ ಸೆಟ್, ಹೌದಲ್ವಾ? ಎಂಪ್ಟಿ ಸೆಟ್ ಸಿಗ್ತಿದೆ ಅಂತಂದ್ರೆ 1, 2 ಜೊತೆಗೆ ಆರ್ಡರ್ ಪೇರ್ ಮಾಡ್ತಾ ಇದ್ವಿ ಅಂದ್ರೆ ನಮಗೆ ಏನೇನ್ ಸಿಗ್ತಾ ಹೋಗುತ್ತೆ? ಎಂಪ್ಟಿ ಸೆಟ್ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ A ಕ್ರಾಸ್ ಆಫ್ B ಇಂಟರ್ಸೆಕ್ಷನ್ C ವ್ಯಾಲ್ಯೂ ಏನು ಬರ್ತಾ ಇದೆ? ದಟ್ ಇಸ್ ಅನ್ ಎಂಪ್ಟಿ ಸೆಟ್. ಹಾಗಾದ್ರೆ ಕಾಲ್ ದಟ್ ಈಕ್ವೇಷನ್ ಹ್ಯಾಸ್ ಅನ್ 1 ಅಂತ ತಗೋಣ. ಹಾಗಾದ್ರೆ RHS ಅಲ್ಲಿ ಇರುವಂತ ಟರ್ಮ್ಸ್ ಯಾವ್ಯಾವುದು? A ಕ್ರಾಸ್ B ಇಂಟರ್ಸೆಕ್ಷನ್ A ಕ್ರಾಸ್ C. A ಕ್ರಾಸ್ B ಇಂಟರ್ಸೆಕ್ಷನ್ A ಕ್ರಾಸ್ C ನೋಡ್ತಾ ಹೋಗ್ಬೇಕು. ಹಾಗಾದ್ರೆ A ಕ್ರಾಸ್ B 1, 2 ಕ್ರಾಸ್ ವಿತ್ A, B. A cross B is cross with a intersect with a cross C. ಹೌದಲ್ವಾ? set A is equals to 1, 2 and set B is equals to 1, 2, 3, 4 1, 2, 3, 4 intersect with an A intersection C. A intersection C ಅಂದ್ರೆ 1, 2 cross with a set C, that is 5, 6. ಓಕೆನಾ? ಹೀಗೆ ಬರ್ಕೊಂಡಿದ್ದೀನಿ. ಸೊ ಸೆಟ್ ಎ ಪ್ರಾಡಕ್ಟ್ ವಿತ್ ಎ ಸೆಟ್ ಬಿ ಅಂಡ್ ಇಂಟರ್ಸೆಕ್ಟ್ ಸೆಟ್ ಎ ವಿತ್ ಎ ಸೆಟ್ ಸಿ, ಹೌದಲ್ವಾ? ಹಾಗಾದ್ರೆ ಆರ್ಡರ್ ಪೇರ್ಸ್ ಗಳು ಏನು ಬರ್ತಾ ಹೋಗುತ್ತೆ? ಎ ಕ್ರಾಸ್ ಬಿ ನ ಆರ್ಡರ್ ಪೇರ್ಸ್ ಗಳು 1, 1, 1, 2, 1, 3 and 1, 4. ಎಸ್, ಆರ್ಡರ್ ಪೇರ್ ನ ಮೊದಲನೇ ಎಲಿಮೆಂಟ್ ಸೆಟ್ ಎ ಇಂದ ಇದೆಯಾ? ಹಾಗೆ ಆರ್ಡರ್ ಪೇರ್ ನ ಸೆಕೆಂಡ್ ಎಲಿಮೆಂಟ್ಸ್ ಗಳು ಸೆಟ್ ಬಿ ಇಂದ ಇದೆಯಾ? ಹಾಗೇನೆ ಇನ್ನೊಂದು 1 ಮಾತ್ರ ಇದೆ ಸೆಟ್ ಎ ಅಲ್ಲಿ, ಇಲ್ಲ 2 ಕನ್ವರ್ಟ್ ಆಗಿದೆ ಅಲ್ವಾ? ಸೊ 2, 1, 2, 2 and 2, 3 and 2, 4. ಎಸ್, ಆರ್ಡರ್ ಪೇರ್ ನ ಮೊದಲನೇ ಎಲಿಮೆಂಟ್ ನಮಗೆ ಏನಾಗಿರಬೇಕು? ಸೆಟ್ ಎ ಇಂದ ಬಂದಿರಬೇಕು. ಸೊ 2, 1, 2, 2, 3, 2, 4, that is A cross B ಸಿಗ್ತಾ ಇದೆ. ಸೊ A cross B ಸಿಕ್ಕಿದೆ ಅಂದಾಗ ನೆಕ್ಸ್ಟ್ intersect with an A cross C. intersect with an A cross C ಅಂತ ತಗೊಂಡಾಗ 1, 5, 1, 6, 2, 5, 2, 6 ಬರ್ತಾ ಹೋಗುತ್ತೆ. ಅಗೇನ್ ಇಂಟರ್ಸೆಕ್ಷನ್ ಮಾಡಿದಾಗ ನಮಗೆ ಅಲ್ಲಿ ಕಾಮನ್ ಎಲಿಮೆಂಟ್ಸ್ ಗಳು ಸಿಗ್ತಾ ಇಲ್ಲ. ಸೊ ಕಾಮನ್ ಎಲಿಮೆಂಟ್ಸ್ ಗಳು ಸಿಗ್ತಿಲ್ಲ ಅಂದಾಗ ಏನ್ ಮಾಡ್ತಾ ಹೋಗೋಣ? ಇಂಟರ್ಸೆಕ್ಷನ್ ಮಾಡ್ತಾ ನಮಗೆ ವ್ಯಾಲ್ಯೂ ಬರುತ್ತೆ A cross ಇದು. A cross is equals to 1, 2 and 1, 5. Sorry, 1, 5 and 1, 6 and 2, 5 and 2, 6 ಗಳು ಸಿಗ್ತಾ ಇದೆ. ಸೊ A cross B ಅಲ್ಲಿ 1, 1 sorry A cross B ಅಲ್ಲಿ ನಮಗೆ 1, 1, 1, 2, 1, 3, 1, 4, 2, 1, 2, 2, 2, 3, 2, 4 ಎಲಿಮೆಂಟ್ಸ್ ಗಳಿದೆ. A cross A ನಮಗೆ 1, 5, 1, 6, 2, 5, 2, 6. ಈ ಎರಡೂ ಸೆಟ್ ಅಲ್ಲಿ ಯಾವ್ದಾದ್ರು ಕಾಮನ್ ಎಲಿಮೆಂಟ್ಸ್ ಇದೆಯಾ ಅಂದ್ರೆ 1, 1 ಇಲ್ಲೂ ಇದೆ, ಇಲ್ಲೂ ಇದೆಯಾ ನೋಡ್ಕೊಳ್ಳಿ. ಇಲ್ಲೂ 1, 2 ಇದೆ, ಬಟ್ ಇಲ್ಲಿ 1, 2 ಇದೆಯಾ? ಇಲ್ಲಿ 1, 3 ಇದೆ, ಇಲ್ಲಿ 1, 3 ಇಲ್ಲ. 1, 4 ಇಲ್ಲಿದೆ, ಬಟ್ ಇಲ್ಲಿಲ್ಲ. 2, 1 ಇಲ್ಲಿದೆ, ಬಟ್ ಇಲ್ಲಿಲ್ಲ, ಹೌದಲ್ಲ? ಹಾಗಾದ್ರೆ A cross of B intersection A cross C ವ್ಯಾಲ್ಯೂ ಬರುತ್ತೆ. ಇಟ್ಸ್ ಅಗೇನ್ ಎಂಟಿ ಸೆಟ್ ಬರ್ತಾ ಇದೆ. ಹಾಗಾದ್ರೆ ಎರಡನ್ನ ಕಂಪೇರ್ ಮಾಡಿದ್ರೆ A cross of B intersection C equals to A cross of B intersection A cross C. ಎರಡು ವ್ಯಾಲ್ಯೂಸ್ ನಮಗೆ ಏನಾಗ್ತದೆ? ಎಂಟಿ, ಈಕ್ವಲ್ ಆಗ್ತಾ ಇದೆ, ಹೌದಲ್ವಾ? ಈಕ್ವಲ್ ಆಗ್ತಿದೆ ಅಂದ್ರೆ ಅರ್ಥ ಏನು? ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂತ ಅರ್ಥ, ಹೌದಲ್ವಾ? ಹಾಗೇನೆ ಫಸ್ಟ್ ಕ್ವಶನ್ ಗೆ ಸೊಲ್ಯೂಷನ್ ಸಿಗ್ತಾ ಇತ್ತು. ಇನ್ನು ಸೆಕೆಂಡ್ ಕ್ವಶನ್ಸ್ ಏನಿದೆ ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವಶನ್ಸ್ ಅಲ್ಲಿ ನಾವು A cross C is a subset of B cross D ಅಂದ್ರೆ A cross C ಆರ್ಡರ್ಡ್ ಪೇರ್ ಅಲ್ಲಿರುವಂತಹ ಎಲಿಮೆಂಟ್ಸ್ ಗಳು ಎಲ್ಲಿ ಇರಬೇಕು? B cross D ಅಲ್ಲಿ ಬರಬೇಕು. ಹಾಗಾದ್ರೆ A cross C ಮಾಡಿದಾಗ ನಮಗೆ ವ್ಯಾಲ್ಯೂ ಬಂದಿತ್ತು 1, 5, 1, 6 and 2, 5 and 2, 6, ಹೌದಲ್ಲ?
ಎ ಕ್ರಾಸ್ ಸಿ ಅಲ್ಲಿ ನಮಗೆ ಎ ಸೆಟ್ ಅಲ್ಲಿ 1 ಇದೆ. ಸೊ ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟು ಸೆಟ್ ಎ ಇಂದ ಬರಬೇಕು, ಆರ್ಡರ್ಡ್ ಪೇರ್ ನ ಎರಡನೇ ಎಲಿಮೆಂಟು ಸೆಟ್ ಸಿ ಇಂದ ಬರಬೇಕು. ಸೊ 1, 5, 1, 6, 2, 5, 2, 6 ಆರ್ ದ ಎ ಕ್ರಾಸ್ ಸಿ. ಹಾಗಾದ್ರೆ ಬಿ ಕ್ರಾಸ್ ಡಿ, ಬಿ ಕ್ರಾಸ್ ಡಿ ಚೆಕ್ ಮಾಡಬೇಕು ಅಂದ್ರೆ ಬಿ ಅಲ್ಲಿ ಎಲಿಮೆಂಟ್ಸ್ ಏನಿದೆ 1, 2, 3, 4 ಕ್ರಾಸ್ ವಿತ್ ಎ ಸೆಟ್ 5, 6, 7, 8 ಹೌದಲ್ಲ. ಹಾಗಾದ್ರೆ ಆರ್ಡರ್ಡ್ ಪೇರ್ಸ್ ನಾವು ಚೆಕ್ ಮಾಡ್ಕೊಂಡು ಹೋದಾಗ 1, 5, 1, 5 and 1, 6 and 1, 7 and 1, 8 ಕರೆಕ್ಟ್ ಅಲ್ಲ. ಓಕೆನಾ. ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ ಬಿಗಿನಿಂಗ್ ಇಂದ 1 ಇಂದ ಸ್ಟಾರ್ಟ್ ಆಯ್ತು ಅಂದ್ರೆ 1, 5, 1, 6, 1, 7, 1, 8. ಹಾಗೇನೆ 2 ಇಂದ ಸ್ಟಾರ್ಟ್ ಆಯ್ತು ಅಂದ್ರೆ 2, 5, 2, 6, 2, 7 and 2, 8 ಆರ್ಡರ್ಡ್ ಪೇರ್ಸ್. ಓಕೆನಾ. ಹಾಗೆ 3 ಇಂದ ಸ್ಟಾರ್ಟ್ ಆಯ್ತು ಅಂದ್ರೆ 3, 5, 3, 6, 3, 7 and 3, 8. ಹಾಗೆ 4 ಇಂದ ಸ್ಟಾರ್ಟ್ ಆಯ್ತು ಅಂದ್ರೆ 4, 5, 4, 6 and 4, 7 and the last one 4, 8. Total ಇವತ್ತು 4 elements and 4 elements. ಹಾಗಾದ್ರೆ ನಮಗೆ ಆರ್ಡರ್ಡ್ ಪೇರ್ ಎಷ್ಟು ಬರಬೇಕು? 16 ಆರ್ಡರ್ಡ್ ಪೇರ್ಸ್ ಗಳು ಬರಬೇಕು. 1, 2, 3, 4, 5, 6, 7, 8, 9, 10, 11, 12, 13, 14, 15, 16. ಹಾಗಾದ್ರೆ 16 ಎಲಿಮೆಂಟ್ಸ್ ಗಳು ಕರೆಕ್ಟ್ ಆಗಿ ಬಂದಿದೆ. ಬಿ ಕ್ರಾಸ್ ಡಿ ನು ಸಿಕ್ತು, ಎ ಕ್ರಾಸ್ ಸಿ ನು ಸಿಕ್ತು. ಈಗ ಎ ಕ್ರಾಸ್ ಸಿ ಅಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ ಗಳು ಬಿ ಕ್ರಾಸ್ ಡಿ ಅಲ್ಲಿ ಇದೆಯಾ? ಎಸ್. 1, 5 and 1, 5 ಇದೆ ಹೌದಾ. ಹಾಗೆ 1, 6, 1, 6 ಇದೆ. ಹಾಗಾದ್ರೆ 2, 5, 2, 5 ಇದೆ. ಹಾಗೆ 2, 6, 2, 6 ಇದೆ. ಹಾಗಾದ್ರೆ every element of the set A cross C are an element of B cross D ಆಗ್ತಾ ಇದೆಯಾ? Therefore A cross C is a subset of B cross D ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಫಸ್ಟ್ ಏನ್ ಮಾಡ್ವಿ? ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಬಿ ಇಂಟರ್ಸೆಕ್ಷನ್ ಸಿ ಫೈಂಡ್ ಔಟ್ ಮಾಡ್ಕೊಂಡು ಆಮೇಲೆ ಎ ಕ್ರಾಸ್ ಮಾಡ್ಕೊಂಡ್ರೆ ನಮಗೆ ಎಂಟಿ ಸೆಟ್ ಬಂದಿತ್ತು. ಅದಾದ್ಮೇಲೆ ಎ ಕ್ರಾಸ್ ಬಿ ಫೈಂಡ್ ಔಟ್ ಮಾಡಿದ್ವಿ, ಎ ಕ್ರಾಸ್ ಸಿ ಫೈಂಡ್ ಔಟ್ ಮಾಡಿದ್ವಿ. ಈ ಎರಡು ಸೆಟ್ ಅಲ್ಲಿ ಇರುವಂತಹ ಕಾಮನ್ ಎಲಿಮೆಂಟ್ಸ್ ಗಳನ್ನು ಚೆಕ್ ಮಾಡಿದಾಗ ನಮಗೆ ಎಂಟಿ ಬಂದಿತ್ತು. ಸೊ ಈ ಫಸ್ಟ್ ಕ್ವಶನ್ ನ ವೆರಿಫಿಕೇಶನ್ಸ್ ಕಂಪ್ಲೀಟ್ ಆಯ್ತು. ಈಗ ಸೆಕೆಂಡ್ ಕ್ವಶನ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ? ಎ ಕ್ರಾಸ್ ಸಿ ಇಸ್ ಎ ಸಬ್ಸೆಟ್ ಆಫ್ ಬಿ ಕ್ರಾಸ್ ಡಿ ಅಂತ ಪ್ರೂವ್ ಮಾಡಬೇಕಾಗಿತ್ತು. ಸೊ ಎ ಕ್ರಾಸ್ ಸಿ ನ ಫೈಂಡ್ ಔಟ್ ಮಾಡ್ಕೊಂಡಿದೀನಿ, ಅದಾದ್ಮೇಲೆ ಬಿ ಕ್ರಾಸ್ ಡಿ ನ ಫೈಂಡ್ ಔಟ್ ಮಾಡ್ಕೊಂಡಿದೀನಿ. ಎ ಕ್ರಾಸ್ ಅಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ ಗಳು ಬಿ ಕ್ರಾಸ್ ಡಿ ಅಲ್ಲಿ ಇದೆ ಅಂತ ಚೆಕ್ ಮಾಡ್ಕೊಂಡ್ವಿ. ಹಾಗಾಗಿ ಆ ಪ್ರತಿ 4 ಎಲಿಮೆಂಟ್ಸ್ ಗಳು ನಮಗೆ ಬಿ ಕ್ರಾಸ್ ಡಿ ಅಲ್ಲಿ ಇರೋದ್ರಿಂದ ಏನಂತ ಬರೀತಾ ಹೋಗ್ಬೋದು? ಎ ಕ್ರಾಸ್ ಸಿ ಈಸ್ ಎ ಸಬ್ಸೆಟ್ ಆಫ್ ಬಿ ಕ್ರಾಸ್ ಡಿ ಅಂತ ನಾವು ಬರೀತಾ ಹೋಗ್ಬೋದು. ಓಕೆ, ಗೊತ್ತಾಗಿದೆ ಈ 7th ಪ್ರಾಬ್ಲಮ್? ಎಸ್. ಓಕೆ, ಇನ್ the 8th, yes, okay, in the 8th questions, let A is equals to 1, 2 and B is equals to 3, 4. Write A cross B. Write A cross B. How many subsets will A cross B have? Yes, set ಚಾಪ್ಟರ್ ಮಾಡಬೇಕಾದ್ರೆ ನಮಗೆ ಒಂದು ಫಾರ್ಮುಲಾ ಬರ್ಸಿದ್ವಿ. ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟಿದೆ ಅಂದ್ರೆ ಸೆಟ್ ಎ ಹ್ಯಾಸ್ an m elements. If the set A has m elements, if the set A has m elements, then number of subsets find out ಮಾಡೋದಕ್ಕೆ ಫಾರ್ಮುಲಾ ನಮಗೆ ಗೊತ್ತಿದೆ. ನಂಬರ್ ಆಫ್ ಸಬ್ಸೆಟ್ಸ್ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಏನಂತ ಅಂದ್ರೆ 2 to the power of m. 2 to the power of m ಅನ್ನೋ ಫಾರ್ಮುಲಾ ನಿಮಗೆ ಆಲ್ರೆಡಿ ಗೊತ್ತಿದೆ. ಸೊ ಸೆಕೆಂಡ್ ಕ್ವಶನ್ಸ್ ಗೆ ನಾವು 2 to the power of m ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಹಾಗೇನೆ ಲೀಸ್ಟ್ ಔಟ್ ಮಾಡಬೇಕು, ಯಾವ ಸೆಟ್ಸ್ ಗಳು ನಮಗೆ ಸಬ್ಸೆಟ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಸೆಟ್ ಎ ಕ್ರಾಸ್ ಬಿ ನ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೆಟ್ ಎ ಕ್ರಾಸ್ ಬಿ, ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ದ 2 cross 2, ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ದ ಸೆಟ್ ಎ ಕ್ರಾಸ್ ಬಿ ಫೈಂಡ್ ಔಟ್ ಮಾಡಿ ಅಂತಂದ್ರೆ 1 ಇಂದ ಬಿಗಿನಿಂಗ್ ಮಾಡಿದ್ರೆ 1, 3 and 1, 4 and 2 ಇಂದ ಬಿಗಿನಿಂಗ್ ಮಾಡಿದ್ರೆ 2, 3 and 2, 4 ಹೌದಲ್ವಾ? ಹಾಗಾದ್ರೆ n of a cross b ಎಷ್ಟಿದೆ? n of a cross b is equals to 4 ಹೌದಲ್ವಾ?
ಎ ಕ್ರಾಸ್ ಬಿ. ಫಸ್ಟ್ ಕ್ವಶನ್ಸ್ಗೆ ನಮಗೆ ಸೊಲ್ಯೂಷನ್ ಸಿಕ್ತು. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿತ್ತು ಹೌ ಮೆನಿ ಸಬ್ಸೆಟ್ಸ್ ವಿಲ್ ಎ ಕ್ರಾಸ್ ಬಿ ಹ್ಯಾವ್. ಹೌ ಮೆನಿ ಸಬ್ಸೆಟ್ಸ್ ವಿಲ್ ಎ ಕ್ರಾಸ್ ಬಿ ಹ್ಯಾವ್ ಅನ್ನೋದಕ್ಕಿಂತ ಮುಂಚೆ we know that one formula, if n of a is equals to m, if n of a is equals to m, then the number of subsets is equals to formula ಏನಾಗುತ್ತೆ is equals to 2 to the power of m. ಹೌದಲ್ವಾ? ಹಾಗೇನೆ a cross b is a one more type set. ಹೌದಲ್ವಾ? a cross b ಅಲ್ಲಿ ನಮಗೆ ಒಂದು ಸೆಟ್ ಸಿಗ್ತಾ ಹೋಗುತ್ತೆ. ಆ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಹಾಗಾದ್ರೆ 1 2 3 4. ಹಾಗಾದ್ರೆ ಇಲ್ಲಿ ನಾವು ನಂಬರ್ ಆಫ್ ಸಬ್ಸೆಟ್ಸ್ ಆಫ್ a cross b is equals to 2 to the power of 4. if n of a is equals to m ಅಂತ ತಗೊಂಡಿದ್ರೆ 2 to the power of m ಮಾಡ್ತಾ ಇದ್ವಿ. ಹೌದಲ್ವಾ? ಹಾಗೇನೆ ಇಲ್ಲಿ n of a cross b ಇದೆ. a ಸೆಟ್ ಬದಲು ಏನಿದೆ ಸೆಟ್ a cross b ಇದೆ. ಸೆಟ್ a cross b ಎಷ್ಟು ಎಲಿಮೆಂಟ್ಸ್ ಇದೆ 4 ಎಲಿಮೆಂಟ್ಸ್ ಇದೆ. ಹಾಗಾದ್ರೆ ನಂಬರ್ ಆಫ್ ಸಬ್ಸೆಟ್ಸ್ ಆಫ್ a cross b is equals to 2 to the power of 4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ? ದಟ್ ಈಸ್ 16 is the answer. ಹಾಗಾದ್ರೆ 16 ಸಬ್ಸೆಟ್ಸ್ ಗಳು ನಮಗೆ a cross b ಲಿ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಆ 16 ಸಬ್ಸೆಟ್ಸ್ ಗಳಲ್ಲಿ ಮೊದಲನೇ ಸಬ್ಸೆಟ್ ಯಾವುದು ಅಂದ್ರೆ empty. ಓಕೆನಾ? empty is a subset of all set. ಹೌದಲ್ವಾ? ಯಾವುದೇ ಒಂದು ಸೆಟ್ ಕೊಟ್ರು ಆ ಸೆಟ್ಟಿಗೆ ಸಬ್ಸೆಟ್ ಬರೀರಿ ಅಂತಂದ್ರೆ ಫಸ್ಟ್ ಸೆಟ್ ಯಾವ್ದು ಬರೀತಾ ಹೋಗ್ತೀರಾ? empty ಬರೀತಾ ಹೋಗ್ತೀರಾ. ಹಾಗೇನೆ ಇನ್ನ ಉಳ್ಕೊಂಡಿರುವಂತ ಸಬ್ಸೆಟ್ಗಳು ಯಾವ್ಯಾವು ಅಂತಂದ್ರೆ ಸಿಂಗಲ್ಟನ್ ಸೆಟ್ 1, 3 ಅಂದ್ರೆ ಇದರಲ್ಲಿರುವಂತ ಎಲಿಮೆಂಟ್ a cross b ಇದೆಯಾ? ಈ ಸೆಟ್ ಅಲ್ಲಿರುವಂತ ಎಲಿಮೆಂಟ್ಸ್ ಸೆಟ್ a cross b ಇದೆ. ಹಾಗೇನೆ ಸೆಟ್ 1, 4 ಆರ್ಡರ್ಡ್ ಪೇರ್ 1, 4. ಹಾಗೇನೆ ಸೆಟ್ 2, 3 ಇದು ಒಂದು ಸೆಟ್, ಇದು ಒಂದು ಸೆಟ್, ಇದು ಒಂದು ಸೆಟ್. ಹೌದಲ್ವಾ? ಈ ಸೆಟ್ ಅಲ್ಲಿ ಇರುವಂತ ಎಲಿಮೆಂಟ್ a cross b ಇದೆ. ಈ ಸೆಟ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ a cross b ಇದೆ. ಈ ಸೆಟ್ ಅಲ್ಲಿ ಇರುವಂತ ಎಲಿಮೆಂಟ್ಸ್ 2, 3 ಅನ್ನೋದು a cross b ಇದೆ. ಹಾಗಾದ್ರೆ this set is a subset of a cross b and this set is also a subset of a cross b and this set is also a subset of a cross b and the next one 2, 4. ಹಾಗಾದ್ರೆ ಸಿಂಗಲ್ ಎಲಿಮೆಂಟ್ಸ್ ಗಳನ್ನು ನಾವು ಸೆಟ್ ಒಳಗಡೆ ಹಾಕೊಂಡಾಗ ಆ ಸೆಟ್ ಕೂಡ ನಮಗೆ a cross b ಆಗ್ತಾ ಇದೆ. ಹಾಗಾದ್ರೆ ಇವಾಗ ಇನ್ನೊಂದು 1, 3 and 1, 4. 1, 3 and 1, 4. Next one 1, 3 and 2, 3. Yes, ಅದು ಕೂಡ ಸಬ್ಸೆಟ್. ಈ ಸೆಟ್ ಕೂಡ ಸಬ್ಸೆಟ್ ಆಗುತ್ತೆ a cross b ಗೆ. ಎಸ್, ಖಂಡಿತ ಆಗುತ್ತೆ. ಹಾಗೇನೆ ಸೆಟ್ 1, 3 and 2, 4. ಎರಡು ಎಲಿಮೆಂಟ್ ಇರುವಂತ ಸೆಟ್ ಕೂಡ ನಮಗೆ ಸಬ್ಸೆಟ್ ಆಗ್ತಾ ಇದೆ a cross b ಗೆ. ಎಸ್, ಖಂಡಿತ ಆಗುತ್ತೆ. ಹಾಗೇನೆ 1, 4, 2, 3. 1, 4, 2, 3 ಅದು ಕೂಡ ನಮಗೆ ಸಬ್ಸೆಟ್. ಹಾಗೇನೆ ಇನ್ನೊಂದು 1, 4 and 2, 4. ಈ ಸೆಟ್ ಅಲ್ಲಿ ಇರುವಂತ ಪ್ರತಿಯೊಂದು ಎಲಿಮೆಂಟ್ ಅದರಲ್ಲಿ ಇದೆಯಾ? ಖಂಡಿತ ಇದೆ. ಹಾಗೆ ನೆಕ್ಸ್ಟ್ ಒನ್ 2, 3 and 2, 4. ಹೌದಲ್ಲ? ನೆಕ್ಸ್ಟ್ ಒನ್ ಹೇಳೋದಾದ್ರೆ 1, 3 and 2, 1, 3, 1, 4 and 2, 3. ಇದು ಕೂಡ ಒಂದು ಸೆಟ್ ಅಲ್ಲ, ಸಬ್ಸೆಟ್. ಸೊ ದಿಸ್ ಒನ್ ಇಸ್ ಆಲ್ಸೋ ಸಬ್ಸೆಟ್ ಆಫ್ ದಿಸ್ a cross b and the next one 1, 3, 1, 4 and 2, 4. ಓಕೆನಾ? ಹಾಗೇನೆ 1, 4, 2, 3 and 2, 4 is also a subset. ಹಾಗಾದ್ರೆ ಎಷ್ಟು ಸೆಟ್ಗಳು ಆಗ್ತದೆ ನೋಡಿ? 1, 2, 3, 4, 5, 6, 7, 8, 9, 10, 11, 12, 13, 14. ಹಾಗಾದ್ರೆ ಇನ್ನೊಂದು ಸೆಟ್ ಯಾವ್ದಾಗ್ತಾ ಹೋಗುತ್ತೆ? ಹೋಲ್ ಸೆಟ್ ಇಸ್ ಅ ಒನ್ ಮೋರ್ ಸೆಟ್. ಹೋಲ್ ಸೆಟ್ ಸೆಟ್ ಇಟ್ಸೆಲ್ಫ್ ಇಸ್ ಎ ಸಬ್ಸೆಟ್ ಅಂತ ಹೇಳ್ತೀವಿ. ಹೌದಲ್ವಾ? ಹಾಗಾದ್ರೆ ಅದು ಒಂದು ಸೆಟ್ ಕೂಡ ಆಗ್ತಾ ಹೋಗುತ್ತೆ. 1, 3 and 1, 4 and 2, 3 and 2, 4 are the subset of a cross b ಕೂಡ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇನ್ನೊಂದು 1, 3, 2, 3 and 2, 4. 1, 3, 1, 4, 2, 3 ತಗೊಂಡಿದ್ವಿ. ಹೌದಲ್ವಾ? ಹಾಗಾದ್ರೆ 1, 3, 1, 4, 2, 4 ಆಯ್ತು. ಕರೆಕ್ಟ್ ಅಲ್ವಾ? ಹಾಗೇನೆ
ಇನ್ನೊಂದು ಎಲಿಮೆಂಟ್ ಸಿಗ್ತಾ ಹೋಗುತ್ತೆ. ಎಸ್, ದೀಸ್ ಆರ್ ಆಲ್ ದ ಸಬ್ಸೆಟ್ಸ್ ಆಫ್ ದ ಎ ಕ್ರಾಸ್ ಬಿ ಆಗ್ತಾ ಇದೆ. ಓಕೆನಾ? ಇದಿಷ್ಟು ನಿಮಗೆ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ 8ನೇ ಕ್ವಶನ್ಸ್ಗೆ. ಹಾಗಾದ್ರೆ 9th ಕ್ವಶನ್ಸ್ ಯಾವ ತರ ಇದೆ, 9th ಕ್ವಶನ್ಗೆ ಸೊಲ್ಯೂಷನ್ ಯಾವ ತರ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಎಸ್, ಇನ್ ದ 9th ಕ್ವಶನ್ಸ್ ಲೈಕ್ A and B be two set such that n of A is equals to 3 and n of B is equals to 2 if ordered pair x, 1 and y, 2 and z, 1 are in A cross B. ಹೌದಲ್ವಾ? ಏನು ಹೇಳ್ತಾ ಇದೆ ಕಂಡೀಷನ್ಸ್? A ಮತ್ತೆ B ಅನ್ನೋದು 2 ಸೆಟ್ಸ್ ಆಗ್ತಾ ಇದೆ. ಹಾಗೇನೆ ಆ ಸೆಟ್ ಅಲ್ಲಿ n of A, ಸೆಟ್ A ಅಲ್ಲಿ ನಮಗೆ 3 ಎಲಿಮೆಂಟ್ಸ್ ಇದೆ, ಹಾಗೆ ಸೆಟ್ B ಅಲ್ಲಿ ನಮಗೆ 2 ಎಲಿಮೆಂಟ್ಸ್ ಇದೆ. ಹಾಗಾದ್ರೆ x, 1, y, 2, z, 1 are in the set A cross B if ಅಂತ ಅವನೇ ಕಂಡೀಷನ್ಸ್ ಕೊಡ್ತಾ ಇದ್ದಾನೆ. x, 1 ordered pair and y, 2 ordered pair and z, 1 ordered pair ಅನ್ನೋದು A cross B ಅಲ್ಲಿ ಇದೆ ಅಂತ ಹೇಳ್ತಾ ಇದ್ದಾನೆ. ಓಕೆನಾ? ಹಾಗಾದ್ರೆ A cross B ಅಲ್ಲಿ ನಮಗೆ ಟೋಟಲ್ ಒಟ್ಟು ಎಷ್ಟು ಎಲಿಮೆಂಟ್ಸ್ ಬರಬೇಕು? ಟೋಟಲ್ ಒಟ್ಟು ನಮಗೆ 6 ಎಲಿಮೆಂಟ್ಸ್ ಬರಬೇಕು. ಹೇಗೆ ಹೇಳ್ತೀನಿ? n of A cross B is equals to n of A into n of B. ಹೌದಲ್ಲ? n of A into n of B. ಹಾಗಾದ್ರೆ n of A ಅಲ್ಲಿ ನಮಗೆ 3 ಎಲಿಮೆಂಟ್ಸ್, n of B ಅಲ್ಲಿ ನಮಗೆ 2 ಎಲಿಮೆಂಟ್ಸ್. ಹಾಗಾದ್ರೆ ಟೋಟಲ್ ಒಟ್ಟು 6 ಎಲಿಮೆಂಟ್ಸ್. ಆ 6 ಎಲಿಮೆಂಟ್ಸ್ ಗಳಲ್ಲಿ x, 1 ಅನ್ನೋ ಆರ್ಡರ್ಡ್ ಪೇರ್ ಇದೆ, y, 2 ಅನ್ನೋ ಆರ್ಡರ್ಡ್ ಪೇರ್ ಇದೆ, ಹಾಗೆ z, 1 ಅನ್ನೋ ಆರ್ಡರ್ಡ್ ಪೇರ್ ಇದೆ. ಗೊತ್ತಾಯ್ತಾ ಹೇಳ್ತಾ ಇರೋದು? ಹಾಗಾದ್ರೆ ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ ಯಾವ ಸೆಟ್ ಇಂದ ಬರಬೇಕು? ಇನ್ ದ ಫಸ್ಟ್ ಸೆಟ್ A. ಹಾಗಾದ್ರೆ ಆರ್ಡರ್ಡ್ ಪೇರ್ ನ ಮೊದಲನೇ ಎಲಿಮೆಂಟ್ ಗಳು ಯಾವ್ದಿದೆ? x, y, z. ಹಾಗಾದ್ರೆ ಸೆಟ್ A is equals to x, y, z. ಹಾಗೆ ಆರ್ಡರ್ಡ್ ಪೇರ್ ನ ಮೊದಲನೇ ಸೆಕೆಂಡ್ ಎಲಿಮೆಂಟ್, ಆರ್ಡರ್ಡ್ ಪೇರ್ ಗಳ ಸೆಕೆಂಡ್ ಎಲಿಮೆಂಟ್ ಯಾವ ಸೆಟ್ ಅಲ್ಲಿ ಬರಬೇಕು? ಸೆಟ್ B ಅಲ್ಲಿ ಬರಬೇಕು. ಹಾಗಾದ್ರೆ ಆರ್ಡರ್ಡ್ ಪೇರ್ ನ ಸೆಕೆಂಡ್ ಎಲಿಮೆಂಟ್ ಗಳು ಯಾವುದು? 1, 2, 1. ಹಾಗಾದ್ರೆ ಎರಡು ಟೈಮ್ ರಿಪೀಟೆಡ್ ಆಗಿದೆ 1 ಅನ್ನೋದು, ಸೊ ವಿ ಹ್ಯಾವ್ ಟು ರೈಟ್ ಇಟ್ ಆಸ್ 1 ಟೈಮ್. ಸೊ 1, 2. ಹಾಗಾದ್ರೆ x, y, z 1, 2 ಆರ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ A and B ಫೈಂಡ್ ಔಟ್ ಆಗಿದೆ. ಗೊತ್ತಾಯ್ತಾ? ಈ ತರ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಸೊ ಇದಿಷ್ಟು ನಿಮಗೆ ಇವತ್ತಿನ ಕ್ಲಾಸಸ್ಸು. ಇನ್ನು ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾವು ರಿಲೇಷನ್ಸ್ ಮತ್ತೆ ರಿಲೇಷನ್ಸ್ ಮೇಲೆ ಇರುವಂಥ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಅದಾದ್ಮೇಲೆ ನಾವು ಫಂಕ್ಷನ್ಸ್ ಅಂಡ್ ಫಂಕ್ಷನ್ಸ್ ಬೇಸ್ ಮೇಲೆ ಇರುವಂಥ ಪ್ರಾಬ್ಲಮ್ಸ್ನ ನೋಡಿ ಒಂದಿಷ್ಟು ಸಮ್ ಇಂಪಾರ್ಟೆಂಟ್ ಗ್ರಾಫ್ಸ್ಗಳಿದೆ, ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಓಕೆನಾ? ಇದಿಷ್ಟು ನಿಮಗೆ ಇವತ್ತಿನ ಕ್ಲಾಸಸ್. ಥ್ಯಾಂಕ್ ಯು ಫಾರ್ ದ ಸೆಷನ್ಸ್.